Dear students, welcome to online class. Children, previous ಕ್ಲಾಸಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನ 3ನೇ ಪಾಠ ಗೆಳೆತನ ಈ ಒಂದು ಲೆಸನನ್ನು ಓದ್ಕೊಟ್ಟಿದ್ದೆ. ಅದೇ ರೀತಿ ಇದರಿಂದ ಕ್ಲಾಸ್ನಲ್ಲಿ ಈ ಒಂದು ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ ಮಕ್ಕಳೇ. ನೋಡಿ, ಫಸ್ಟ್ ಪೇಜ್ ನಂಬರ್ 15ನಲ್ಲಿ ಪಾಠ 3 ಗೆಳೆತನ ಪ್ರಿ ಲರ್ನಿಂಗ್ ಆ್ಯಕ್ಟಿವಿಟಿ ಪಾಠ ಪೂರ್ವ ಚಟುವಟಿಕೆ. ಅದರಲ್ಲಿ ಏನು ಕೊಟ್ಟಿದ್ರು ಅಂತಂದರೆ, ಚುಕ್ಕಿಗಳನ್ನು ಸೇರಿಸಿ ಚಿತ್ರ ಪೂರ್ಣ ಮಾಡಿ ಬಣ್ಣ ತುಂಬಿ ಪ್ರಾಣಿಗಳನ್ನು ಗುರುತಿಸಿ ಹೆಸರು ಬರೆ. ಇಲ್ಲಿ ಒಂಟೆ ಮತ್ತು ಕುದುರೆ, ಕ್ಯಾಮೆಲ್ ಮತ್ತು ಹಾರ್ಸ್ ಪಿಕ್ಚರ್ಸನ್ನು ಕೊಟ್ಟಿದ್ರು ಅಲ್ವಾ. ಅಂದರೆ ಚುಕ್ಕಿಗಳನ್ನ ಕೊಡ್ತಾ ಹೋಗಿದ್ದಾರೆ. ಆ ಒಂದು ಚುಕ್ಕಿಗಳನ್ನ ಅದರಲ್ಲಿ ನಾವು ಚಿತ್ರವನ್ನು ಬರೆದ್ಬಿಟ್ಟು ನೀಟಾಗಿ ಈ ಒಂದು ಬಣ್ಣವನ್ನು ಕಲರನ್ನು ಫಿಲ್ ಮಾಡಿ ಅಂತ ಹೇಳಿದರು ಮಕ್ಕಳೇ. ಅಂದರೆ ಡ್ರಾಯಿಂಗ್ ಮಾಡೋದು. ನೋಡಿ, ಫಸ್ಟ್ ಒನ್ ಒಂಟೆ ಚಿತ್ರವನ್ನು ಕೊಡ್ತಾ ಹೋಗಿದ್ದಾರೆ. ಪ್ರಾಣಿಯ ಹೆಸರು ಒಂಟೆ, ಕ್ಯಾಮಲ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಚುಕ್ಕಿಗಳನ್ನ ಕೊಡ್ತಾ ಹೋಗಿದ್ದಾರೆ. ಒಂದು ಚುಕ್ಕಿಗಳ ಮೇಲೆ ನೀವು ಡ್ರಾ ಮಾಡಬೇಕು, ನೀಟಾಗಿ ಕಲರನ್ನು ಮಾಡಬೇಕು. ನೆಕ್ಸ್ಟ್ ಕುದುರೆ ಚಿತ್ರ, ಪ್ರಾಣಿಯ ಹೆಸರು ಕುದುರೆ, ಹಾರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ನೋಡಿ ಮಕ್ಕಳೇ, ಈ ಒಂದು ಚುಕ್ಕಿ ಇಟ್ಟಿರ್ತಕ್ಕಂಥ ಚಿತ್ರನೇ ಎಷ್ಟು ಚೆನ್ನಾಗಿದೆ. ನೀವಿನ್ನು ಅದನ್ನು ನೀಟಾಗಿ ಡ್ರಾ ಮಾಡಿ ಕಲರ್ ಹಾಕಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಪೇಜ್ ನಂಬರ್ 15ನಲ್ಲಿ. ಹಾಗಾದರೆ ನೋಡಿ, ಇಲ್ಲಿ ಫಸ್ಟ್ ಪ್ರಿ ಲರ್ನಿಂಗ್ ಆ್ಯಕ್ಟಿವಿಟಿ, ಇಲ್ಲಿ ಚಿತ್ರಗಳನ್ನ ಕೊಡ್ತಾ ಹೋಗಿದ್ದಾರೆ. ಗೆಳೆತನ ಈ ಒಂದು ಲೆಸನ್ನಲ್ಲಿ ಒಂಟೆ ಮತ್ತು ಕುದುರೆಯ ಒಂದು ಫ್ರೆಂಡ್ಶಿಪ್ ಹೇಗಿತ್ತು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಫಸ್ಟ್ ಒನ್ ನಮಗೆ ಮೊದಲನೇದಾಗಿ ಒಂದು ಕಾಡಿದೆ. ಕಾಡಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಒಂದು ಕಾಡಲ್ಲಿ ಒಂದು ಪ್ಲೇಸಲ್ಲಿ ಕುದುರೆ ಮತ್ತು ಒಂಟೆ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ನೋಡಿ, ಇಲ್ಲಿ ಫಸ್ಟ್ ಒಂಟೆ ಇದೆ, ನೆಕ್ಸ್ಟ್ ಕುದುರೆ ಇದೆ ಅಲ್ವಾ. ಹಾಗಾದರೆ ಇವರಿಬ್ಬರು ಕೂಡ ತಮ್ಮ ಒಂದು ಫ್ರೆಂಡ್ಶಿಪ್ ಅಂದರೆ ಗೆಳೆತನ, ಈ ಒಂದು ಪ್ರಾಣಿಗಳ ಗೆಳೆತನ ಹೇಗಿತ್ತು ಅಂತೇಳಿ ನೋಡೋಣ. ಪೇಜ್ ನಂಬರ್ 16ನಲ್ಲಿ ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು, ಒಂದೇ ಕಡೆ ವಾಸಿಸುತ್ತಿದ್ದವು. ನೋಡಿ ಮಕ್ಕಳೇ, ಫಸ್ಟ್ ಟೈಮ್ ಅಂದರೆ ಮೊದಲನೇದಾಗಿ ಇಲ್ಲಿ ಒಂಟೆ ಮತ್ತು ಕುದುರೆ ತುಂಬ ಒಳ್ಳೆಯ ಗುಡ್ ಫ್ರೆಂಡ್ಸ್ ಆಗಿರ್ತಾರೆ. ಒಬ್ರನ್ನೊಬ್ಬರು ಬಿಟ್ಟು ಹೋಗೋದಿಲ್ಲ. ಎಲ್ಲಿಗೆ ಹೋಗೋದಾದರೂ ಕೂಡ ಜೊತೆಯಲ್ಲೇ ಹೋಗ್ತಾರೆ. ಈಗ ನೀವು ಕೂಡ ನಿಮ್ಮ ಕ್ಲಾಸಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂದರೆ ತುಂಬಾ ಕ್ಲೋಸ್ ಆಗಿರ್ತಕ್ಕಂಥ ಫ್ರೆಂಡ್ಸ್ ಇರ್ತಾರೆ ಅಲ್ವಾ. ಅದೇ ರೀತಿ ಈ ಒಂದು ಕ್ಯಾಮೆಲ್ ಮತ್ತು ಹಾರ್ಸ್, ಆನೆ ಮತ್ತು ಕುದುರೆ ಒಳ್ಳೆಯ ಫ್ರೆಂಡ್ಸ್ ಆಗಿರ್ತಾರೆ. ಒಂದೇ ಕಡೆ ವಾಸಿಸುತ್ತಿದ್ದವು ಅಂದರೆ ಕಾಡಲ್ಲಿ ಒಂದೇ ಹತ್ರ ತಮ್ಮ ಜೀವನವನ್ನು ಮಾಡ್ತಾ ಇರ್ತಾರೆ. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಇವರಿಬ್ಬರು ಕೂಡ ಏನು ಮಾಡ್ತಾ ಇರ್ತಾರೆ, ಆಹಾರವನ್ನು ಹುಡ್ಕೋದಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಾಡಿಗೆ ಜೊತೆಯಲ್ಲೇ ಹೋಗ್ತಾ ಇರ್ತಾರೆ. ಈಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕುದುರೆ ಯೋಚನೆ ಮಾಡುತ್ತೆ ಏನಂತ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು. ಕುದುರೆ ಏನು ಮಾಡುತ್ತೆ, ಒಂದು ಆಲೋಚನೆ ಬಂದಿತ್ತು ಕುದುರೆಗೆ. ಇಲ್ಲಿ ಒಂದು ಐಡಿಯಾ ಬರುತ್ತೆ. ಏನಪ್ಪ ಅದು ಒಂದು ಆಲೋಚನೆ ಅಂತಂದರೆ, ಈಗ ನಾನು ಮತ್ತು ಕುದುರೆ ಅಂದ್ಕೊಳ್ಳೋದು ಫಸ್ಟು, ನಾನು ಮತ್ತು ಒಂಟೆ ಇಬ್ಬರು ಕೂಡ ಜೊತೆಲೇ ಇದ್ದೀವಿ. ಹಾಗಾದರೆ ನೋಡೋಣ, ಒಂಟೆಯನ್ನೇ ಕೇಳೋಣ, ನಮ್ಮಿಬ್ಬರಲ್ಲಿ ಯಾರು ಅತಿ ಹೆಚ್ಚು ಅಂತೇಳಿ. ಅಂದರೆ ಯಾರು ತುಂಬ ಬುದ್ಧಿವಂತರಾಗಿರ್ಬೋದು, ಆ ರೀತಿಯ ಒಂದು ಕ್ವೆಶನನ್ನು ಕುದುರೆ ಏನು ಮಾಡುತ್ತೆ, ಇಲ್ಲಿ ಒಂಟೆಗೆ ಕೇಳುತ್ತೆ. ನೋಡೋಣ ಏನು ಕೇಳುತ್ತೆ ಅಂತೇಳಿ. ಒಂಟೆಯನ್ನೇ ಕೇಳ್ತಾ ಇದೆ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು. ಅದಕ್ಕೆ ಒಂಟೆ, ಕುದುರೆಯಣ್ಣ, ನಾವಿಬ್ಬರೂ ಸಮಾನರು ಅಲ್ಲವೇ ಎಂದು ಹೇಳಿತು. ನೋಡಿ ಮಕ್ಕಳೇ, ಕುದುರೆಯ ಮಾತಿಗೆ ಒಂಟೆ ಏನು ಉತ್ತರ ಕೊಡುತ್ತೆ, ಕುದುರೆಯಣ್ಣ, ನಾವಿಬ್ಬರು ಸಮಾನರು, ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತನೂ ಇಲ್ಲ ಅಂತ ಹೇಳುತ್ತೆ. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ನೋಡಿ ಮಕ್ಕಳೇ, ಒಂಟೆ ಆ ರೀತಿ ಮಾತಾಡಿದ್ದಕ್ಕೆ ಕುದುರೆಗೆ ಅಂದರೆ ಮೈಂಡಲ್ಲಿ, ಕುದುರೆ ಮನಸ್ಸಿಗೆ ಏನನ್ಸುತ್ತೆ, ಏನೋ ಒಂಥರ ಸಮಾಧಾನ ಆಗೋದಿಲ್ಲ. ಇದೇನು ನಮ್ಮಿಬ್ರೂ ಸಮ ಅಂತ ಹೇಳ್ತಾನೆ ಅಂತೇಳಿ ಕುದುರೆಗೆ ಸಿಟ್ಟು ಬಂದ್ಬಿಟ್ಟು ಏನು ಮಾಡುತ್ತೆ, ಮನಸ್ಸಲ್ಲೇ ಯೋಚನೆ ಮಾಡುತ್ತೆ. ಆಗ ಕುದುರೆ ಏನು ಮಾಡುತ್ತೆ ನೋಡಿ, ಇಲ್ಲಿ ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು.
ಒಂಟೆ ಒಪ್ಪಿಕೊಂಡಿತು. ನೋಡಿ ಮಕ್ಕಳೇ, ಇಲ್ಲಿ ಕುದುರೆ ಏನು ಮಾಡುತ್ತೆ, ದೂರದಲ್ಲಿ ಆನೆ ಇರುತ್ತೆ. ಆಗ ಕುದುರೆ ಆನೆಯನ್ನು ನೋಡಿಬಿಟ್ಟು ಒಂಟೆ ಅಲ್ಲಿ ಆನೆಯಣ್ಣ ಇದ್ದಾನೆ, ಅವನನ್ನ ಕೇಳೋಣ ಬಾ ಅಂತೇಳಿ ಆನೆ ಹತ್ರ ಕರ್ಕೊಂಡೋಗುತ್ತೆ ಒಂಟೆಯನ್ನು. ಆಗ ಒಂಟೆ ಒಪ್ಕೊಂಡು ಏನು ಮಾಡುತ್ತೆ, ಆಯಿತು ನಾವಿಬ್ಬರು ಆನೆ ಹತ್ರ ಹೋಗೋಣ ಅಂತ ಹೋಗ್ತಾರೆ. ನೆಕ್ಸ್ಟ್ ಆನೆ ಹತ್ರ ಹೋದಾಗ ನೋಡಿ ಇಲ್ಲಿ ಅವು ಆನೆಯ ಬಳಿಗೆ ಹೋದವು. ಒಂಟೆ ಮತ್ತು ಕುದುರೆ ಆನೆ ಹತ್ರ ಬರ್ತವೆ ಮಕ್ಕಳೇ. ಆಗ ನೋಡೋಣ ಇಬ್ಬರು ಕೂಡ ಏನು ಮಾತಾಡ್ತಾರೆ ಆನೆ ಹತ್ರ ಅಂತ. ಕುದುರೆಯು, ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು. ನೋಡಿ ಮಕ್ಕಳೇ, ಕುದುರೆ ಏನು ಮಾಡುತ್ತೆ, ಆನೆಯನ್ನು ಒಂದು ಪ್ರಶ್ನೆ ಕೇಳುತ್ತೆ. ಅದೇನು ಪ್ರಶ್ನೆ ಅಂತಂದರೆ, ಆನೆಯಣ್ಣ, ನಾನು ಮತ್ತು ಒಂಟೆ ಇಬ್ಬರು ಇದ್ದೀವಿ, ಹಾಗಾದರೆ ನಾನು ಹೆಚ್ಚು ಅಥವಾ ಒಂಟೆ ಹೆಚ್ಚು ಅಂತ ನೀನು ಹೇಳಬೇಕು ಅಂತ ಹೇಳುತ್ತೆ. ನೋಡಿ ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ನೋಡಿ ಆನೆ ಏನು ಮಾಡುತ್ತೆ, ಯೋಚನೆ ಮಾಡುತ್ತೆ. ಇವರಿಬ್ಬರು ಕೂಡ ತುಂಬ ಗುಡ್ ಫ್ರೆಂಡ್ಸ್ ಆಗಿದ್ರು. ಇವರಿಬ್ಬರು ಯಾಕೆ ಅಂದರೆ ಜಗಳ ಮಾಡ್ಕೊಂಡಿದ್ದಾರಾ, ನಾನೀಗ ಯಾವ ರೀತಿ ಒಂದು ಆನ್ಸರನ್ನು ಹೇಳಲಿ, ಏನು ಹೇಳಲಿ ಅಂತ ಆನೆ ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳುತ್ತೆ. ತಮ್ಮಂದಿರ, ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ಆದರೆ ಸ್ಪರ್ಧೆಯು 2 ಸಲ ಇರಲಿ, ಅನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ನೋಡಿ ಮಕ್ಕಳೇ, ಆನೆ ಏನು ಮಾಡುತ್ತೆ, ಯೋಚನೆ ಮಾಡಿ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಇವರಿಬ್ಬರು ಕೇಳೋದಿಲ್ಲ. ಹಾಗಾದರೆ ಒಂಟೆ ಮತ್ತು ಕುದುರೆಗೆ ಈ ಮಾತನ್ನು ಹೇಳ್ತಾ ಇದೆ. ಒಂಟೆ ಮತ್ತು ಕುದುರೆಯಣ್ಣ, ನಾನು ನಿಮ್ಮಿಬ್ಬರಿಗೂ ಕೂಡ ಒಂದು ಗೇಮನ್ನು ಅರೇಂಜ್ ಮಾಡ್ತೀನಿ, ಒಂದು ಸ್ಪರ್ಧೆಯನ್ನು ಮಾಡ್ತೀನಿ. ಆ ಒಂದು ಸ್ಪರ್ಧೆನ 2 ಸಲ ಮಾಡ್ತೀನಿ. ಕುದುರೆ ಮತ್ತು ನೀನು ಇಬ್ಬರು ಕೂಡ ಇರಬೇಕು. ಆ ರೀತಿ ಒಂದು ಗೇಮನ್ನು ನಾನು ನಿಮಗೆ ಮಾಡಿಸ್ತೀನಿ ಅಂತ ಹೇಳುತ್ತೆ. ಈಗ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಆಗ ಗೊತ್ತಾಗುತ್ತೆ ಯಾರು ಹೆಚ್ಚು ಅಥವಾ ಯಾರು ಕಡಿಮೆ ಅಂತೇಳಿ. ಆಗ ಆನೆಯ ಈ ಮಾತಿಗೆ ಕುದುರೆ ಮತ್ತು ಒಂಟೆ ಏನು ಮಾಡ್ತಾರೆ, ಇಬ್ಬರು ಕೂಡ ಒಪ್ಕೊಂಡು ಆಯಿತು ನಾವಿಬ್ಬರು ಕೂಡ ಈ ಒಂದು ಆಟವನ್ನು, ಸ್ಪರ್ಧೆಯನ್ನು ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಇಬ್ಬರು ಕೂಡ ಒಪ್ಕೊಳ್ತಾರೆ ಮಕ್ಕಳೇ. ನೆಕ್ಸ್ಟ್ ನೋಡಿ ಇಲ್ಲಿ ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ ನೀಡಿತು. ನೋಡಿ ಮಕ್ಕಳೇ, ಆನೆ ಏನು ಮಾಡುತ್ತೆ, ಅದಕ್ಕೀಗ ಇಬ್ಬರಿಗೂ ಕೂಡ ಒಂದು ಗೇಮನ್ನು ಮಾಡಬೇಕಲ್ವಾ, ಹಾಗಾಗಿ ಅಲ್ಲೇ ಇರ್ತಕ್ಕಂಥ ಒಂದು ಒಳ್ಳೆ ಸ್ಥಳವನ್ನು, ಪ್ಲೇಸನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೆ ಆನೆ. ನೋಡಿ, ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ನೋಡಿ ಮಕ್ಕಳೇ, ಈಗ ಒಂದು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವೇ ತಗೊಳ್ಳಿ, ಸ್ಕೂಲಲ್ಲಿ ಗೇಮ್ಸ್ ಎಲ್ಲ ತುಂಬಾ ಆಡಿದ್ದೀರಲ್ವ, ಅದಕ್ಕೆ ಇಂತಿಷ್ಟೇ ಅಂತ ಒಂದು ಟೈಮಿಂಗ್ಸ್ ಅಂದರೆ ಸಮಯವನ್ನು ಫಿಕ್ಸ್ ಮಾಡಿರ್ತೀವಲ್ವ, ಅದೇ ಥರ ಆನೆ ಏನು ಮಾಡುತ್ತೆ, ಕುದುರೆ ಮತ್ತು ಒಂಟೆಗೆ ಒಂದು ಟೈಮನ್ನು ಫಿಕ್ಸ್ ಮಾಡಿ ಈ ಒಂದು ಬೇವಿನ ಮರ ಇರ್ತಕ್ಕಂಥ ಪ್ಲೇಸಲ್ಲಿ, ಆ ಒಂದು ಜಾಗದಲ್ಲಿ ಇಬ್ಬರಿಗೂ ಕೂಡ ಆಟವನ್ನು ಪ್ರಾರಂಭ ಮಾಡುತ್ತೆ. ನೋಡಿ, ಆ ಬೇವಿನ ಮರದಿಂದ ಅಲ್ಲೊಂದು ಕೊಳ ಇರುತ್ತೆ, ಚಿಕ್ಕ ಕೊಳ, ಆ ಕೊಳದವರೆಗೆ ನೀವು ಓಡಬೇಕು ಅಂತ ಹೇಳುತ್ತೆ. ಆಗ ಆನೆ ಒಂಟೆ ಮತ್ತು ಕುದುರೆಗೆ ಹೇಳುತ್ತೆ, ನಾನು ಕೊಳದ ಹತ್ರ ಇರ್ತೀನಿ, ನೀವು ಬೇವಿನ ಮರದಿಂದ ಪ್ರಾರಂಭ ಮಾಡಿ ಕೊಳದ ತನಕ ಓಡಿ ಬರಬೇಕು ಅಂತ. ಆಗ ಈ ರೀತಿ ಸೂಚನೆಯನ್ನು ಕೊಡುತ್ತೆ ಮಕ್ಕಳೇ. ನೋಡಿ, ಪೇಜ್ ನಂಬರ್ 16 ಕುದುರೆ ಮತ್ತು ಒಂಟೆ ಮಧ್ಯೆ ನಡೀತಕ್ಕಂಥ ಡಿಸ್ಕಷನ್ ಅಂದರೆ ಸಂಭಾಷಣೆ ಆಗಿರ್ಬೋದು. ನೆಕ್ಸ್ಟ್ ಆನೆ ಬರುತ್ತೆ. ಆನೆ ಇವರಿಬ್ಬರಿಗೂ ಕೂಡ ಒಂದು ಗೇಮನ್ನು ಅರೇಂಜ್ ಮಾಡುತ್ತೆ, ಒಂದು ಸ್ಪರ್ಧೆಯನ್ನು ಏರ್ಪಡಿಸುತ್ತೆ ಮಕ್ಕಳೇ. ಪೇಜ್ ನಂಬರ್ 16 ಹಾಗಾದರೆ ನೋಡೋಣ ಯಾರು ಈ ಒಂದು ಗೇಮಲ್ಲಿ ವಿನ್ ಆಗ್ತಾರೆ ಅಂತ. ಆನೆಯು ಅಲ್ಲಿಗೆ ಹೋಯಿತು. ಆನೆ ಕೊಳದ ಹತ್ರ ಹೋಗುತ್ತೆ ಕುದುರೆ ಮತ್ತು ಒಂಟೆಗೆ ಹೇಳಿ. ನೋಡಿ, ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಈಗ ಆನೆಯ ಮಾತನ್ನು ಕೇಳಿ ಕುದುರೆ ಮತ್ತು ಒಂಟೆ ಏನು ಮಾಡ್ತವೆ, ಬೇವಿನ ಮರದಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಮಕ್ಕಳೇ. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ನೋಡಿ, ಇಲ್ಲಿ ಕುದುರೆ ಏನು ಮಾಡುತ್ತೆ, ಒಂಟೆಗಿಂತ ಫಸ್ಟು ಬೇಗ ರನ್ ಮಾಡಿ ಒಂದು ಕೊಳವನ್ನು ತಲುಪುತ್ತೆ. ಆಗ ನೋಡಿ, ಕುದುರೆನೇ ವಿನ್ ಆಗುತ್ತೆ. ಗೆದ್ದ ಕುದುರೆ ಜಂಬದಿಂದ ಮಾತನ್ನು ಹೇಳುತ್ತೆ. ಹಾಗಾದರೆ ಏನು ಮಾತನ್ನು ಹೇಳುತ್ತೆ ಅಂದರೆ, ನೋಡಿದಿರಾ,
ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತು. ನೋಡಿ ಮಕ್ಕಳೇ, ಇಲ್ಲಿ ಕುದುರೆ ಏನಂತ ಹೇಳುತ್ತೆ, ಆನೆ ಮತ್ತು ಒಂಟೆಗೆ, ನೋಡಿ ನಾನೇ ಹೆಚ್ಚು ಅಂತ ನಿಮಗೆ ಫಸ್ಟ್ ಹೇಳಿದ್ದೆ ತಾನೇ, ಹಾಗಾದರೆ ನಾನೇ ವಿನ್ ಆಗಿದ್ದೀನಿ ಅಂತ ತುಂಬಾ ಜಂಬದಿಂದ ಹೇಳ್ಕೊಳ್ಳುತ್ತೆ. ನೋಡಿ, ಆಗ ಕುದುರೆ ಆ ಮಾತನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆನೆ ಏನು ಹೇಳುತ್ತೆ ಅಂದರೆ, ಕುದುರೆಯೇ ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ. ಆನೆ ಏನು ಹೇಳಿರುತ್ತೆ ಮಕ್ಕಳೇ, ಫಸ್ಟ್ ಟೈಮು ಇಬ್ಬರಿಗೂ ಕೂಡ ಎರಡೆರಡು ಸಲ ಅಂದರೆ 2 ಟೈಮ್ಸ್ ನಾನು ಗೇಮನ್ನು ಆಡಿಸ್ತೀನಿ, ನಿಮಗಿಬ್ಬರಿಗೂ ಕೂಡ ಎರಡೆರಡು ಸಲ ಆಟವನ್ನು ಆಡಿಸ್ತೀನಿ ಅಂತ. ಈಗ ಫಸ್ಟ್ ಟೈಮ್ ನೋಡಿ, ಕುದುರೆ ಮತ್ತು ಒಂಟೆ ರನ್ನಿಂಗ್ ರೇಸ್ ಮಾಡಿದ್ವು ಅಲ್ವಾ, ಅಲ್ಲಿ ಹೆಚ್ಚು ಮರಳಿರಲಿಲ್ಲ, ಗಟ್ಟಿ ನೆಲ ಇರ್ತಕ್ಕಂಥ ಒಂದು ಪ್ಲೇಸಲ್ಲಿ ಇಬ್ಬರಿಗೂ ಕೂಡ ರನ್ನಿಂಗ್ ರೇಸನ್ನು ಮಾಡಿಸಿದೆ. ಹಾಗಾದರೆ ನೆಕ್ಸ್ಟ್ ಯಾವ ಪ್ಲೇಸ್ ಅಂದರೆ ನೋಡಿ, ಆನೆಯು ಕುದುರೆಯೇ ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ. ಕುದುರೆ ಈಗ ಮರಳು ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ನೀವೀಗ ರನ್ನಿಂಗ್ ರೇಸ್ ಮಾಡಿದ್ರಿ ಅಲ್ವಾ, ಹಾಗಾದರೆ ಇನ್ನೂ ಒಂದು ಸಲ ನಮ್ಮ ಒಪ್ಪಂದದಂತೆ ಎರಡನೇ ಸಲ ಆಟ ಇದೆ ಅಂತ ಹೇಳುತ್ತೆ. ಆಗ ಕುದುರೆ ಮತ್ತು ಒಂಟೆ ಇಬ್ಬರು ಕೂಡ ಒಪ್ಕೊಳ್ತಾರೆ. ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಈಗ ಫಸ್ಟ್ ಟೈಮ್ ನೀನು ವಿನ್ ಆದೆ ಅಲ್ವಾ, ನೋಡೋಣ ಇನ್ನೂ ಒಂದು ಒಪ್ಪಂದ ಇದೆ, ಎರಡನೇ ಸಲ ನಾನು ಆಟವನ್ನು ಆಡಿಸ್ತೀನಿ, ಆಗ ಡಿಸೈಡ್ ಮಾಡೋಣ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳುತ್ತೆ. ಓಹೋ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ನೋಡಿ, ಇಲ್ಲಿ ಕುದುರೆ ಏನು ಮಾಡುತ್ತೆ, ತುಂಬ ಜಂಬದಿಂದ ನೀನು ಎರಡನೇ ಸಲ ಮನಸ್ಸಲ್ಲೇ ಅಂದ್ಕೊಳ್ಳುತ್ತೆ, ನೀನು ಎರಡನೇ ಸಲ ಆಟ ಆಡಿಸಿದ್ರು ಕೂಡ ನಾನೇ ವಿನ್ ಆಗ್ತೀನಿ ಅಂಥೇಳಿ ಜಂಬದಿಂದ ಹೇಳ್ಕೊಳ್ಳುತ್ತೆ. ಆಯಿತು, ಇನ್ನೂ ಒಂದು ಸಲ ಆಟವನ್ನು ಆಡೋಣ ಅಂಥೇಳಿ ಹೇಳುತ್ತೆ ಮಕ್ಕಳ ಕುದುರೆ. ಚಿಲ್ಡ್ರನ್, ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದರೆ, ಒಂಟೆ ಹೆಚ್ಚು ಮರಳು ಇರುತ್ತೆ. ಈಗ ಮರುಭೂಮಿ ಈಗ ಡೆಸರ್ಟ್ ಪ್ಲೇಸ್ ಏನಿದೆ ಅಲ್ಲಿ ಅತಿ ಹೆಚ್ಚು ಒಂಟೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಹೈಯರ್ ಕ್ಲಾಸಿಗೆ ಬರ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಅನಿಮಲ್ಸಿಗೆ ಸಂಬಂಧಪಟ್ಟ ಹಾಗೆ, ಡೆಸರ್ಟೇಷನಿಗೆ ಸಂಬಂಧಪಟ್ಟ ಹಾಗೆ. ನೋಡಿ, ಮರುಭೂಮಿ ಅಲ್ಲಿ ಅತಿ ಹೆಚ್ಚು ಮರಳಿನಿಂದ ಕೂಡಿರ್ತಕ್ಕಂಥ ಭೂಮಿ ಇರುತ್ತೆ, ಅಲ್ಲಿ ಒಂಟೆಗಳನ್ನ ಸಾಕಿರ್ತಾರೆ, ಒಂಟೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಹೆಚ್ಚು ಮರಳಿದ್ರೆ ಒಂಟೆಗೆ ನಡೆಯೋದಕ್ಕೆ ಮರುಭೂಮಿಯ ಪ್ರಾಣಿ ಅಂತ ನಾವು ಒಂಟೆಯನ್ನು ಕರಿತೀವಿ ಅಲ್ವಾ. ಅತಿ ಹೆಚ್ಚು ಮರಳಿರ್ತಕ್ಕಂಥ ಜಾಗದಲ್ಲಿ ಒಂಟೆ ತುಂಬ ಚೆನ್ನಾಗಿ ಓಡುತ್ತೆ, ನಡೆಯುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಫಸ್ಟ್ ಟೈಮ್ ಸ್ಪರ್ಧೆಯನ್ನು ಮಾಡಿತ್ತಲ್ವ, ಇಲ್ಲಿ ಒಂಟೆ ಹಿಂದೆ ಇದೆ, ಕುದುರೆ ಮುಂದೆ ಇದೆ. ಇಲ್ಲಿ ಕೊಳದ ಹತ್ರ ಗೆರೆಯನ್ನು ಹಾಕಿದೆ, ಗೆರೆಯನ್ನು ತಲುಪಿದೆ ಮಕ್ಕಳು. ಆನೆ ಇದೆ, ನೋಡ್ತಾ ಇದೆ ನೋಡಿ, ಇಲ್ಲಿ ಇಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ. ಅಂದರೆ ತುಂಬ ಮರಳು ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಕುದುರೆ ಫಸ್ಟು ವಿನ್ ಆಗಿರುತ್ತೆ. ಹಾಗಾದರೆ ಎರಡನೇ ಸಲ ಆನೆ ಏನು ಮಾಡುತ್ತೆ ಅಂದರೆ, ನೋಡಿ ಇಲ್ಲಿ ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ನೋಡಿ, ಎರಡನೇ ಸಲ ಸೆಕೆಂಡ್ ಟೈಮ್ ಏನು ಮಾಡುತ್ತೆ ಎಲಿಫೆಂಟ್, ಅತಿ ಹೆಚ್ಚು ಮರಳಿರ್ತಕ್ಕಂಥ ಜಾಗದಲ್ಲಿ ಈ ಒಂದು ಓಟದ ಸ್ಪರ್ಧೆಯನ್ನು ಮಾಡುತ್ತೆ. ಅಲ್ಲಿ ಏನು ಮಾಡುತ್ತೆ ಅಂದರೆ, ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳು ಅಂತಂದರೆ ಈಗ ಎಲ್ಲಿಂದ ಅವರು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಎಲ್ಲಿಗೆ ಎಂಡ್ ಮಾಡಬೇಕು ಅಂತೇಳಿ ಜಾಗಗಳನ್ನ ಐಡೆಂಟಿಫೈ ಮಾಡುತ್ತೆ. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಈಗ ಫಸ್ಟ್ ಟೈಮು ಬೇವಿನ ಮರದಿಂದ ಕೊಳದ ಹತ್ರದವರೆಗೂ ಮಾಡಿದ್ವು ಅಲ್ವಾ, ಇಲ್ಲೂ ಕೂಡ ಮರಳಿರ್ತಕ್ಕಂಥ ಜಾಗದಲ್ಲಿ ಗುರುತುಗಳನ್ನು ಮಾಡುತ್ತೆ. ಈಗ ಸ್ಟಾರ್ಟಿಂಗ್ ಎಲ್ಲಿಂದ ಓಡ್ತಾರೆ ಮತ್ತು ಎಂಡಿಂಗ್ ಎಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅಂತೇಳಿ ಆ ಒಂದು ಸ್ಥಳಗಳನ್ನ ಗುರ್ತು ಮಾಡುತ್ತೆ. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಅತಿ ಹೆಚ್ಚು ಮರಳು ಇರ್ತಕ್ಕಂಥ ಜಾಗದಲ್ಲಿ ಇಬ್ಬರು ಕೂಡ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳೇ. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು, ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ನೋಡಿ ಮಕ್ಕಳೇ, ಅತಿ ಹೆಚ್ಚು ಮರಳಿರ್ತಕ್ಕಂಥ ಜಾಗದಲ್ಲಿ ಒಂಟೆ ವಿನ್ ಆಗುತ್ತೆ. ಅದೇ ಫಸ್ಟ್ ಹೋಗಿ ಆ ಒಂದು ಜಾಗವನ್ನು ತಲುಪುತ್ತೆ. ಆದರೆ ಕುದುರೆಗೆ ಏನಾಗುತ್ತೆ, ಇಲ್ಲಿ ಓಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅತಿ ಹೆಚ್ಚು ಮರಳಿರ್ತಕ್ಕಂಥ ಜಾಗದಲ್ಲಿ ಕುದುರೆ ಓಡೋದಿಲ್ಲ, ಒಂಟೆ ಫಸ್ಟ್ ಓಡಿ ತನ್ನ ಗುರಿಯನ್ನು ತಲುಪುತ್ತೆ. ನೋಡಿ, ಆನೆಯು ಎರಡನೇ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು
ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ನೆಕ್ಸ್ಟ್ ನೋಡಿ, ಇಷ್ಟು ಕೂಡ ಪೇಜ್ ನಂಬರ್ 17 ನೋಡಿ ಮಕ್ಕಳೇ. ಈಗ ಕುದುರೆಗೆ ತುಂಬ ಓಡೋದಕ್ಕೆ ಕಷ್ಟ ಆಯ್ತಲ್ವಾ. ಎರಡನೇ ಸಲ ಈ ಒಂದು ರನ್ನಿಂಗ್ ರೇಸ್ ಗೇಮಲ್ಲಿ ಒಂಟೆ ವಿನ್ ಆಗುತ್ತೆ. ಫಸ್ಟ್ ಟೈಮ್ ಯಾರು ವಿನ್ ಆಗಿರ್ತಾರೆ? ಕುದುರೆ ವಿನ್ ಆಗಿರುತ್ತೆ. ನೋಡಿ, ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ನೋಡಿ ಮಕ್ಕಳೇ, ಕುದುರೆ ಏನು ಮಾಡಿರುತ್ತೆ, ತುಂಬ ಜಂಬದಿಂದ ಮಾತನ್ನು ಹೇಳ್ಕೊಂಡಿರುತ್ತಲ್ವ, ನಾನೇ ಹೆಚ್ಚು ಅಂತ. ಆದರೆ ಆನೆಯು ಏರ್ಪಡಿಸಿರ್ತಕ್ಕಂಥ ಈ ಒಂದು ಸ್ಪರ್ಧೆಯಲ್ಲಿ ಕುದುರೆಗೆ ತನ್ನ ತಪ್ಪಿನ ಅರಿವಾಗಿ ಒಂಟೆ ಮತ್ತು ಆನೆ ಹತ್ರ ಕ್ಷಮಾಪಣೆಯನ್ನು ಸಾರಿ ಕೇಳ್ತಾ ಇದೆ. ಸಾರಿ ಫ್ರೆಂಡ್ಸ್, ಇನ್ನೊಂದ್ಸಲ ನಾನು ಈ ರೀತಿ ಮಾಡೋದಿಲ್ಲ. ಇನ್ನೊಂದ್ಸಲ ಈ ರೀತಿ ಆಗೋದಿಲ್ಲ. ಅದೇ ಥರ ನೋಡಿ ಮಕ್ಕಳೇ, ಇಲ್ಲಿ ಒಂಟೆ ಏನು ಮಾಡುತ್ತೆ, ಸಾರಿಯನ್ನು ಕೇಳಿ ಆನೆ ಮತ್ತು ಒಂಟೆ ಹತ್ರ ಸಾರಿಯನ್ನು ಕೇಳಿ ತನ್ನ ತಪ್ಪನ್ನು ಇಲ್ಲಿ ಮನವರಿಕೆ ಮಾಡ್ಕೊಳ್ತಾ ಇದೆ. ಆನೆ ಏನು ಹೇಳುತ್ತೆ ನೋಡೋಣ ಇದಕ್ಕೆ. ಆನೆಯು ತಮ್ಮಂದಿರ, ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ನೋಡಿ, ಇಲ್ಲಿ ಆನೆ ಮತ್ತು ಒಂಟೆಗೆ ಹೇಳ್ತಾ ಇದೆ, ಹೇ ತಮ್ಮಂದಿರ, ಇಲ್ಲಿ ಯಾರೂ ಕೂಡ ಹೆಚ್ಚಿಲ್ಲ, ಯಾರೂ ಕಡಿಮೆ ಇಲ್ಲ. ಅಂದರೆ ಇಲ್ಲಿ ಬುದ್ಧಿವಂತರು ಯಾರೂ ಇಲ್ಲ, ದಡ್ಡರು ಕೂಡ ಯಾರೂ ಇಲ್ಲ. ಎಲ್ಲರೂ ಕೂಡ ಅವರವರ ಒಂದು ಬುದ್ಧಿವಂತಿಕೆಗೆ ತಕ್ಕಾಗೆ ತಮ್ಮ ಮನೋಭಾವವನ್ನು ಬೆಳೆಸ್ಕೊಂಡಿರ್ತಾರೆ ಅಂತ ಹೇಳುತ್ತೆ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೆಯೇ ಇರಿ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಆನೆ ಒಂಟೆ ಮತ್ತು ಕುದುರೆಗೆ ಬುದ್ಧಿವಂತಿಕೆ ಮಾತನ್ನು ಹೇಳ್ತಾ ಇದೆ. ನೀವಿಬ್ಬರು ಕೂಡ ಗುಡ್ ಫ್ರೆಂಡ್ಸ್ ಆಗಿದ್ರಿ ಅಲ್ವಾ, ಅದೇ ಥರ ನೀವು ಕೊನೆವರೆಗೂ ಕೂಡ ಇದನ್ನೇ ಕಾಪಾಡ್ಕೊಳ್ಳಿ. ಯಾವ ಥರ ಮೊದಲಿನ ಥರ ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ, ನಿಮ್ಮ ಲೈಫಲ್ಲಿ ಕೊನೆವರೆಗೂ ಹಾಗೆಯೇ ಇರಿ. ಅಂದರೆ ಜೀವನದ ಒಂದು ಪ್ರತಿಯೊಂದು ಕ್ಷಣವನ್ನು, ಪ್ರತಿಯೊಂದು ದಿನವನ್ನು ನೀವೇನು ಮಾಡಿ ಸಂತೋಷದಿಂದ ಕಳೀರಿ. ಅಂದರೆ ಕೂಡು ಜೀವನವನ್ನು ಯಾವ ರೀತಿ ನೀವು ಹೊಂದ್ಕೊಂಡು ಜೀವನವನ್ನು ಮಾಡ್ತಾಯಿದ್ರಿ, ಅದೇ ರೀತಿ ಕೂಡ ತಮ್ಮ ಜೀವನದ ಸುಖ ಸಂತೋಷದ ಕ್ಷಣಗಳನ್ನ ಅನುಭವಿಸಿ ಅಂತ ಹೇಳ್ತಾ ಇದೆ ಇಲ್ಲಿ. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ನೋಡಿ ಮಕ್ಕಳೇ, ಇದರಿಂದ ಕುದುರೆ ಮತ್ತು ಒಂಟೆ ಇಬ್ಬರು ಏನು ಮಾಡ್ತವೆ, ಆನೆಗೆ ಥ್ಯಾಂಕ್ಸನ್ನು ಹೇಳಿ ಧನ್ಯವಾದಗಳನ್ನು ಹೇಳಿಬಿಟ್ಟು ಮೊದಲಿನಂತೆ ಒಳ್ಳೆ ಫ್ರೆಂಡ್ಸ್ ಆಗಿ ಹ್ಯಾಪಿಯಾಗಿ ಇರ್ತಾರೆ. ಗೆಳೆತನ ಸಹಬಾಳ್ವೆಗೆ ಸೋಪಾನ. ನೋಡಿ ಮಕ್ಕಳೇ, ನೀವು ಕೂಡ ಅಷ್ಟೇ ನಿಮ್ಮ ಲೈಫಲ್ಲಿ ಈ ಒಂದು ಫ್ರೆಂಡ್ಶಿಪ್ ಅನ್ನೋದೇನಿದೆ, ಈಗ ಫ್ರೆಂಡ್ಸ್ ಅಂತಂದರೆ ಹಾಯ್ ಬಾಯ್ ಮಾಡೋರು ಇರ್ತಾರೆ. ಕೆಲವೊಬ್ಬರು ನಮ್ಮ ಒಂದು ಕಷ್ಟ ಸುಖಗಳಿಗೆ ಭಾಗಿಯಾಗೋರು, ಅಂದರೆ ಸ್ಪಂದಿಸೋರು ಕೂಡ ಇರ್ತಾರೆ. ಅದೇ ರೀತಿ ನಾವು ಈ ಒಂದು ಫ್ರೆಂಡ್ಸ್ಗಳನ್ನ, ಒಂದು ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೋಬೇಕಾದ್ರೆ ಒಳ್ಳೆಯ ಒಂದು ಮನೋಭಾವವನ್ನು ಕಾಪಾಡ್ಕೋಬೇಕು, ಬೆಳೆಸ್ಕೋಬೇಕು ಅಂತೇಳಿ. ಗೆಳೆತನ ಸಹಬಾಳ್ವೆಗೆ ಸೋಪಾನ. ನೋಡಿ, ಪೇಜ್ ನಂಬರ್ 17 ಈ ಒಂದು ಆನೆ ಏನು ಮಾಡ್ತದೆ, ಒಂಟೆ ಮತ್ತು ಕುದುರೆಗೆ ಸ್ಪರ್ಧೆಯನ್ನು ಏರ್ಪಡಿಸಿರೋದು ಮಕ್ಕಳೇ. ನೋಡಿ ಮಕ್ಕಳು, ಇಷ್ಟು ಕೂಡ ಲೆಸನನ್ನು ನಿಮ್ಮ ಪೇರೆಂಟ್ಸ್ ಹತ್ರ ನೀಟಾಗಿ ಮನೇಲಿ ಓದಿಸ್ಕೊಳ್ಳಿ. ಹಾಗೆಯೇ ನಿಮಗೆ ಫಸ್ಟ್ ಟೈಮು ಪದಗಳ ಅರ್ಥವನ್ನು ಹೋಮ್ವರ್ಕ್ ಕೊಟ್ಟಿದ್ದೆ. ಈ ದಿನದ ಕ್ಲಾಸ್ನಲ್ಲಿ ನಿಮಗೆ ಪೇಜ್ ನಂಬರ್ 18 ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಮಕ್ಕಳು. ಫಸ್ಟ್ ಮೇಯ್ನೇ ಇದೆ, ಪದಗಳ ಅರ್ಥ ಆದಮೇಲೆ ಫಸ್ಟ್ ಮೇಯ್ನ್. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೀವೇ ಆ ಒಂದು ಕ್ವೆಶನ್ಸ್ಗೆ ಆನ್ಸರ್ನ ರೈಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ. ಫಸ್ಟ್ ಒನ್ ಕ್ವೆಶನ್, ಯಾರು ಒಳ್ಳೆಯ ಗೆಳೆಯರಾಗಿದ್ದರು. ಸೆಕೆಂಡ್ ಒನ್ ಕ್ವೆಶನ್, ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು. ಥರ್ಡ್ ಒನ್ ಕ್ವೆಶನ್, ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು. ಆನೆಯು
ಎರಡನೆಯ ಸಲ ಓಟದ ಆಟವನ್ನು ಇಲ್ಲಿ ಏರ್ಪಡಿಸಿದೆ ಮಕ್ಕಳೇ. ಈ ಒಂದು 4 ಕ್ವೆಶನ್ಸ್ಗೆ ಆನ್ಸರನ್ನು ರೈಟ್ ಮಾಡಿ, ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ನೀಟಾಗಿ ಆನ್ಸರ್ನ ರೈಟ್ ಮಾಡಿ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಮಕ್ಕಳೇ. ಪೇಜ್ ನಂಬರ್ 18 18ರಲ್ಲಿ. ಥ್ಯಾಂಕ್ ಯು ಚಿಲ್ಡ್ರನ್.